ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರಮ್ಯ ರೆಸಿಪೀಸ್. ಇವತ್ತು ನಿಮಗೆ ನೀರು ದೋಸೆ ಯಾವ ರೀತಿಯಾಗಿ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನು ತಿನ್ನೋಕ್ಕೆ ನಿಮಗೆ ಹೊರಗಡೆ ಹೋಗೋ ಅಗತ್ಯವಿಲ್ಲ. ಯಾವಾಗ ಬೇಕೋ ಅವಾಗ ಇದನ್ನು ನೀವು ದಿಢೀರಾಗಿ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು 4 ಬಟ್ಟಲಷ್ಟು ರೇಷನ್ ಅಕ್ಕಿನ ತೊಗೊತಾ ಇದ್ದೀನಿ. ನೀವು ಬೇಕಾದರೆ ಯಾವ ಅಕ್ಕಿ ಕೂಡ ಇಲ್ಲಿ ತೊಗೊಳ್ಬಹುದು. ಆದರೆ ರೇಷನ್ ಅಕ್ಕಿ ಅಂತೂ ತುಂಬಾ ಸರಳವಾಗಿ ವಿಧಾನದಲ್ಲಿ ಇದರಿಂದ ನಾವು ಮಾಡ್ಕೊಳ್ಬೋದು. ಇವಾಗ ಅದನ್ನು ಚೆನ್ನಾಗಿ 3-4 ಸಲ ವಾಶ್ ಮಾಡಿಕೊಂಡು ಇದನ್ನು ಇವಾಗ ಒಂದು 3-4 ಗಂಟೆ ನೆನೆ ಹಾಕೋಕ್ಕೆ ಬಿಡ್ತೀನಿ ವೀಕ್ಷಕರೇ. ಜಾಸ್ತಿ ಇಲ್ಲ ಅಂದರೆ ನೀವು ನೈಟ್ ಕೂಡ ನೆನೆ ಹಾಕಿ ನೆಕ್ಸ್ಟ್ ಮಾರ್ನಿಂಗ್ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ನೋಡಿ, ಇಲ್ಲಿ ಒಂದು 5-6 ತಾಸು ಆಗಿದೆ. ಆಮೇಲೆ ನೋಡಿದೆ, ಇವಾಗ ನಮ್ಮ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದ್ದಾವೆ. ಇದನ್ನು ಇವಾಗ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಯಾವ ರೀತಿಯಲ್ಲಿ ದೋಸೆ ಬ್ಯಾಟರ್ನ ರುಬ್ಕೋತೀವಲ್ಲ ಆ ಒಂದು ಬ್ಯಾಟರ್ ರೀತಿಯಾಗಿ ರುಬ್ಕೋಬೇಕು. ಮಾತ್ರ ತುಂಬ ಇದು ಫೈನ್ ಆಗಿರಬೇಕು. ಸ್ವಲ್ಪ ಕೂಡ ಅಕ್ಕಿ ನಮ್ಮ ಕೈಗೆ ಅಂಟುಕೊಳ್ಬಾರ್ದು. ಆ ರೀತಿಯಲ್ಲಿ ಪೂರ್ತಿ ಫೈನ್ ಪೇಸ್ಟ್ ಮಾಡ್ಕೊಂಡು ನಾವು ಬರಬೇಕು. ನೀರು ಇವಾಗೇ ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಮಾಡಬಾರ್ದು ವೀಕ್ಷಕರೇ, ಆಮೇಲೆ ಆ್ಯಡ್ ಮಾಡಬೇಕು. ಅದು ಕೂಡ ಹೇಳ್ಕೊಡ್ತೀನಿ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡ್ಕೊಂಡು ಹೋಗಿ ವೀಕ್ಷಕರೇ. ಯಾಕಂದರೆ ಒಂದೇ ರೀತಿಯಾದ ಬ್ರೇಕ್ಫಾಸ್ಟ್ ತಿಂದು ನಾವು ಕೂಡ ಬೇಜಾರಾಗಿರ್ತೀವಿ. ಮಕ್ಕಳಿಗೆ ಕೂಡ ಏನನ್ನು ಡಿಫ್ರೆಂಟಾಗಿ ಬೇಕಾಗುತ್ತೆ. ಸೊ ಇದು ಒಂದು ನೀರು ದೋಸೆ ಹೆಲ್ದಿಯಾಗಿ ಇರುತ್ತೆ ವೀಕ್ಷಕರೇ. ಹಾಗೂ ಎಷ್ಟು ಮೃದುವಾಗಿ ಅಂದರೆ ಬಾಯೆಲ್ಲ ಇಟ್ಟಿದ ತಕ್ಷಣ ಕರಗೋಗುತ್ತೆ. ಆ ಒಂದು ರೀತಿಯಲ್ಲಿ ರೆಡಿ ಆಗುತ್ತವೆ. ಇವಾಗ ನೋಡಿ, ನಾನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ನೋಡಿ ಹಾಕ್ಕೊಳ್ಬೇಕು ವೀಕ್ಷಕರೇ. ಕನ್ಸಿಸ್ಟೆನ್ಸಿ ನೋಡಿ ಚೆನ್ನಾಗಿ ಇರಬೇಕು. ಜಾಸ್ತಿ ಗಟ್ಟಿ ಇರಬಾರ್ದು, ಇಲ್ಲ ಅಂದರೆ ನಮ್ಮ ನೀರು ದೋಸೆ ಆಗೋದಿಲ್ಲ. ಸೊ ಸ್ವಲ್ಪ ಪ್ರಮಾಣದಲ್ಲಿ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ನೋಡಿ, ಇವಾಗ ಚೆನ್ನಾಗಿ ಇದನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದಲ್ಲಿ ಈ ರೀತಿಯಲ್ಲಿ ಇದ್ರ ಕನ್ಸಿಸ್ಟೆನ್ಸಿ ಇರಬೇಕು ವೀಕ್ಷಕರೇ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತಿಲ್ಲಿ ನಿಮಗೆ ಏನು ಕೂಡ ಆ್ಯಡ್ ಮಾಡೋ ಅಗತ್ಯವಿಲ್ಲ. ಇಷ್ಟು ಮಾಡೋದು ಈಸಿ ಅಂದರೆ ಕೂಡ ಹಾಗೂ ತಿನ್ನೋಕ್ಕೆ ತುಂಬಾ ರುಚಿಕರವಾಗಿ ಇರುತ್ತವೆ ವೀಕ್ಷಕರೇ. ಸೊ ನೋಡಿ, ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ವೀಕ್ಷಕರೇ. ಯಾಕಂದರೆ ನೀರು ದೋಸೆ ನಮ್ಮ ಕರ್ನಾಟಕ ಸ್ಪೆಷಾಲಿಟಿ ಇದೆ ವೀಕ್ಷಕರೇ. ತುಂಬ ಜನರು ಇದನ್ನು ಮಾಡೋದಕ್ಕೆ ಆಗದೆ ಹೊರಗಡೆ ಹೋಗಿ ತಿಂತಾರೆ. ಇವಾಗ ನೋಡಿ, ಇದನ್ನು ಒಂದು 5 ನಿಮಿಷ ಸೈಡ್ಗೆ ಇಟ್ಬಿಡೋಣ. ಇಲ್ಲಿ ನಾನು ಚಟ್ನಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ಕೊಬ್ಬರಿ ತೊಗೊಂಡಿದ್ದೀನಿ. ಫ್ರೆಶ್ ಇರುವಂಥ ಕೊಬ್ಬರಿನ ಕಟ್ ಮಾಡಿಕೊಂಡು ಸ್ವಚ್ಛವಾಗಿ ತೊಳ್ಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಹುರಿದು ಇಟ್ಕೊಳ್ಳೋ ಕಡಲೆ ಬೀಜ ಅಂದರೆ ಶೇಂಗಾ ಬೀಜವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಂತೂ ಚಟ್ನಿ ಈ ರೀತಿಯಾಗಿ ಮಾಡುತ್ತೀನಿ, ಯಾಕಂದರೆ ತಿನ್ನೋಕ್ಕೆ ಸೂಪರ್ ಸಖತ್ತಾಗಿರುತ್ತೆ. ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೂ ಕೂಡ ಕಮೆಂಟ್ಸ್ನಲ್ಲಿ ಹೇಳಿ. ಆಮೇಲೆ ಫ್ರೆಶ್ಗಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ವೀಕ್ಷಕರೇ. ಮತ್ತು ಇಲ್ಲಿಗೆ ನಾನು ಒಂದು 5-6 ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಖಾರ ಕಡಿಮೆ ಹೆಚ್ಚು ನಿಮ್ಮ ಟೇಸ್ಟಿನ ಪ್ರಕಾರ ನೀವು ಇಲ್ಲಿ ಮಾಡ್ಕೊಳ್ಬಹುದು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದರಲ್ಲಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫೈನಾಗಿ ಯಾವ ರೀತಿಯಲ್ಲಿ ಚಟ್ನಿ ರುಬ್ಕೊಂಡು ಬರ್ತೀವಲ್ವ ಆ ಒಂದು ರೀತಿಯಲ್ಲಿ ಇದನ್ನು ರುಬ್ಕೊಂಡು ಬರಬೇಕು ವೀಕ್ಷಕರೇ. ಸೊ ನೋಡಿ, ಈ ರೀತಿಯಾಗಿ ಇರಬೇಕು. ಯಾಕಂದರೆ ಸ್ವಲ್ಪ ಇದನ್ನು ಗಟ್ಟಿಯಾಗಿಟ್ರೇ ಚೆನ್ನಾಗಿರುತ್ತೆ ವೀಕ್ಷಕರು. ನೀರು ದೋಸೆ ಜೊತೆ ಚಟ್ನಿ ಈ ರೀತಿಯಾಗಿ ನನಗಂತೂ ಇದೇ ರೀತಿಯಾಗಿ ಇಷ್ಟ ಆಗುತ್ತೆ. ಹಾಗಾಗಿ ನಿಮ್ಮನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಬೇಕಾದರೆ ನಿಮಗೆ ಹೇಗೆ ಇಷ್ಟನೋ ಆ ಒಂದು ರೀತಿಯಲ್ಲಿ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬಹುದು. ಇವಾಗ ನೋಡಿ, ನಮ್ಮ ಚಟ್ನಿ ಕೂಡ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಇವಾಗ ನೀರು ದೋಸೆ ಹಾಕ್ಕೊಳ್ಳೋಕ್ಕೆ ತಗೊಳ್ಳೋಣ. ನೋಡಿ, ಇವಾಗ ನಮ್ಮದು ಹಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ, ನೆಂದಿದೆ. ಸೊ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದು ಇರಬೇಕು ವೀಕ್ಷಕರೇ. ಇದಕ್ಕೆ ಮುಖ್ಯವಾದಂದರೆ ಕನ್ಸಿಸ್ಟೆನ್ಸಿನೇ. ಜೊತೆಗೆ ನೋಡಿ, ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ತವಾ ಕೂಡ ಇಟ್ಕೊಂಡಿದ್ದೀನಿ. ಅದು ಕೂಡ ಬಿಸಿ ಆಗಿದೆ ವೀಕ್ಷಕರೇ. ಇವಾಗ ಏನು ಮಾಡಬೇಕು ಅಂದರೆ ಎಲ್ಲ ಕಡೆಯೂ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ಬೇಕು. ಸೊ ನೋಡಿ, ನಾವು ನಾರ್ಮಲಾಗಿ ದೋಸೆ ಮಾಡಿದಾಗ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ನೀರು ಎಣ್ಣೆ ಹಾಕಿ ಮಾಡ್ತೀವಿ. ಆದರೆ ಬರೀ ಇದನ್ನು ಎಣ್ಣೆ ಮಾತ್ರ ಹಚ್ಕೊಳ್ಬೇಕಾಗುತ್ತೆ. ಸೊ ಈ ಥರ ಎಲ್ಲ ಕಡೆಯೂ ಚೆನ್ನಾಗಿ ಆಯಿಲು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆಮೇಲೆ ಇವಾಗ ಬ್ಯಾಟ್ರನ್ನ ಹಾಕಿ ನೋಡೋಣ, ಇದು ಹಂಚು ಕಾಯ್ದಿದೆ ಎಲ್ಲ ನೋಡ್ಕೊಳ್ಳೋಣ. ಆಮೇಲೆ ನೋಡಿ ವೀಕ್ಷಕರೇ, ಇವಾಗ ನಾನು ಇದರಲ್ಲಿ ಬ್ಯಾಟ್ರ್ ಹಾಕ್ಕೊಳ್ತೀನಿ. ಸೊ ಇದು ಕೂಡ ಮಾಡೋದು ತುಂಬ ಸುಲಭವಾಗೇ ಇರುತ್ತೆ ವೀಕ್ಷಕರೇ. ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾದಂಥ ಈ ಒಂದು ರೆಸಿಪಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನೋಡಿ, ಇವಾಗ ಏನು ಮಾಡಬೇಕಂದ್ರೆ ಈ ಥರ ಮಧ್ಯದಲ್ಲಿ ಹಾಕ್ಕೊತ ಹೋಗಬೇಕು ವೀಕ್ಷಕರೇ. ಹಾಕ್ಕೊಂಡು ಏನು ಮಾಡಬೇಕಂದ್ರೆ ಮುಂದೆ ಹೇಳ್ತೀನಿ, ನೋಡ್ಕೊಂಡು ಹೋಗಿ. ಸೊ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಕಡೆಯೂ ಹಾಕ್ಕೊಳ್ಬೇಕು. ಸೊ ನೋಡಿ, ಇವಾಗ ಚೆನ್ನಾಗಿದು ಬೈತಾ ಇದೆ. ಅದು ಅಂತೂ ರೆಡಿಯಾಗಿತ್ತು. ನೆಕ್ಸ್ಟ್ ಕೂಡ ಮತ್ತೆ ನಿಮ್ಮನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಆಯಿಲ್ ಹಚ್ಕೊಳ್ಬೇಕು. ಪ್ರತಿ ಸಲ ನಿಮಗೆ ಆಯಿಲ್ ಹಚ್ಕೊಳ್ಳೋದು ಮುಖ್ಯವಾದಂಥ ವೀಕ್ಷಕರೇ. ಇವಾಗ ನೋಡಿ, ಮತ್ತೆ ಚೆನ್ನಾಗಿ ಬ್ಯಾಟರ್ನ ಹಾಕ್ತೀನಿ. ಈ ಥರ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆಯೂ
ಸ್ಪ್ರೆಡ್ ಮಾಡ್ಕೊಳ್ಳಿ. ಕ್ಷಮಿಸ್ರಿ ವೀಕ್ಷಕರೇ, ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ. ಸೊ ಅದ್ರಗೋಸ್ಕರ ನೋಡಿ ನಾನು ನಿಮಗೆ ನೆಕ್ಸ್ಟ್ ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಈ ಒಂದು ನೀರು ದೋಸೆ ಮಾಡೋದು ತುಂಬಾ ಸುಲಭ, ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಇರುತ್ತೆ. ಮ್ಯಾಗೆ ಇವಾಗ ಒಂದು ಮುಚ್ಚಳ ಮುಚ್ಕೊಂಡು ಅದನ್ನು ಕವರ್ ಮಾಡಿಕೊಂಡು ಬರೀ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು ವೀಕ್ಷಕರೇ. ಬೈದ ಮೇಲೆ ಎಷ್ಟು ರುಚಿಕರವಾದಂಥ ಈ ಒಂದು ನೀರು ದೋಸೆ ರೆಡಿ ಆಗುತ್ತೆ ಅಂತ ನೋಡ್ಕೊಳ್ಳಿ. ಸೊ ಗ್ಯಾಸಿನ ಫ್ಲೇಮ್ನ ಹೈ ಆಗಿ ಇಡಬೇಕು ವೀಕ್ಷಕರೇ, ಇಲ್ಲಾಂದರೆ ಇದು ಚೆನ್ನಾಗಿ ಬೇಯೋದು ಇಲ್ಲ. ಆಮೇಲೆ ಒಂದೇ ರೀತಿಯಾದ ದೋಸೆ ನಿಮಗೆ ಬೇಸರ ಆದಾಗ ಖಂಡಿತ ಇದನ್ನು ನೀವು ಟ್ರೈ ಮಾಡ್ಕೊಂಡ್ಬಿಡಿ. ಇವಾಗ ನೋಡಿ ಚೆನ್ನಾಗಿ ಬೈದಿದೆ. ಇವಾಗ ಇದನ್ನು ಏನು ಮಾಡ್ತೀನಿ ವೀಕ್ಷಕರೇ ಅಂದರೆ ನಾನು ಇಲ್ಲಿ ಸೊ ನೋಡಿದಿರಲ್ಲ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಸ್ವಲ್ಪ ಏನು ಮಾಡ್ತೀನಿ ಅಂದರೆ ವೀಕ್ಷಕರೇ ನಾನು ತಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ, ಏನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಏನಿಲ್ಲ. ಸೊ ಮತ್ತೆ ಅದನ್ನು ದುಸರೆ ಸೈಡ್ಗೆ ಚೆನ್ನಾಗಿ ಅದನ್ನು ಕೂಡ ಬೇಯಿಸ್ಕೊಳ್ಬೇಕು ವೀಕ್ಷಕರೇ. ಎರಡನೇ ಮೈ ಕೂಡ ಎರಡೂ ಸಹ ಚೆನ್ನಾಗಿ ಬೈದ ಮೇಲೆ ಆಯಿತು ವೀಕ್ಷಕರೇ, ನಮಗೆ ಈ ಒಂದು ರುಚಿಕರವಾದಂಥ ನೀರು ದೋಸೆ ರೆಡಿ ಆಗಿಬಿಡುತ್ತೆ. ನೋಡ್ಕೊಂಡಿದ್ದೀರಲ್ಲ ಎಷ್ಟು ಜಾಳಿ ಜಾಳಿಯಾಗಿ ಚೆನ್ನಾಗಿ ಆಗಿದೆ. ಇಷ್ಟು ಮೃದುವಾಗಿರುತ್ತೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ ವೀಕ್ಷಕರೇ, ಬಾಯಲ್ಲಿ ಇಟ್ಟಿದ ತಕ್ಷಣ ಕರಗೋಗುತ್ತೆ, ಅಷ್ಟು ರುಚಿಕರವಾದಂಥ ಇರುತ್ತೆ. ಇವಾಗ ನೋಡಿ ಮತ್ತೆ ಒಂದು ಕೂಡ ನಿಮಗೆ ಹಾಕಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಕೂಡ ಅಷ್ಟೇ ವೀಕ್ಷಕರೇ, ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಪಲ್ಟಿ ಮಾಡ್ಕೊಳ್ಬೇಕು ನಾವು. ತಿರುಗಿಸ್ಮೇಲೆ ಆಯಿತು, ಇದು ಕೂಡ ರೆಡಿ. ಸೊ ನೋಡಿದಿರಲ್ಲ ನಮ್ಮ ಚಟ್ನಿ ಮತ್ತು ನೀರು ದೋಸೆ ಬಿಸಿ ಬಿಸಿ ತಿನ್ನೋಕ್ಕೆ ರೆಡಿ ಇದೆ ವೀಕ್ಷಕರೇ. ಇದನ್ನು ಬಿಸಿ ಬಿಸಿ ಆಗೇ ತಿಂದರೆ ಮಜಾ ಕೊಡುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ರಮ್ಯ ರೆಸಿಪೀಸ್ನ ಫಾಲೋ ಮಾಡ್ಕೊಳ್ಳಿ, ಮತ್ತು ಅಷ್ಟು ರುಚಿಕರ ಆದಂಥ ವೀಡಿಯೋಸ್ ನೋಡೋದಕ್ಕೆ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಹೆಲ್ದಿ ತಿನ್ನಿ, ಹೆಲ್ದಿ ಇರಿ. ಧನ್ಯವಾದಗಳು.